ನಾನು ಕಿಚ್ಚ ಸುದೀಪ್ ಸರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಅವರಿಗೆ ಇದು ಯಾಕೆ ಬೇಕಿತ್ತು? ಅವ್ರಿಗೇನು ಕಡಿಮೆ ಇದೆ ಈಗ? ಜನಪ್ರಿಯತೆ ಕಡಿಮೆ ಇದೆಯಾ? ಇಲ್ಲವೇ? ಮೋದಿಯವರು ಅವರ ಪತ್ರ ಬರೀತಾರೆ, ಸಾಂತ್ವನ ಹೇಳ್ತಾರೆ ಅವ್ರ ತಾಯಿ ತೀರಿ ಹೋದಾಗ. ಅದು ಅವರ ರೀಚು. ನಿರ್ಮಾಪಕರು ನೂರಾರು ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಅವ್ರ ಸಿನಿಮಾ ಮಾಡಲಿಕ್ಕೆ, ಅದು ಅವರ ಬೇಡಿಕೆ. ಅವರು ಎಲ್ಲೇ ಹೋದರೂ ಸಾಗರದ ಥರ ಜನ ಸೇರ್ತಾರೆ, ಅದು ಅವರ ಸ್ಟಾರ್ಡಮ್. ಏನು ಕಡಿಮೆ ಇದೆ ಅವರಿಗೆ? ಯಾಕೆ ಇಲ್ಲಿಗೆ ಬರಬೇಕಿತ್ತು? ಯಾಕೆಂದರೆ ಅವರ ಅಭಿಮಾನ. ಅವರು ತಮಿಳ್ನಾಡಿಗೆ ಹೋಗಿ ತಮಿಳಲ್ಲೇ ಇಂಟರ್ವ್ಯೂ ಕೊಡ್ತಾರೆ, ಆದರೆ ಅಲ್ಲಿ ಪ್ಲೀಸ್ ಮಾಡಲಿಕ್ಕೆ ಅಲ್ಲಿನ ನಟರ ಹೆಸರು ಹೇಳಲ್ಲ, ಅಲ್ಲೂ ಯಜಮಾನರ ಹೆಸರು ಹೇಳ್ತಾರೆ. ಹಿಂದಿಯಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಅಮಿತಾಬ್ ಬಚ್ಚನ್ ಹೆಸರು ಹೇಳಲ್ಲ, ಅಲ್ಲೂ ಯಜಮಾನರ ಹೆಸರು ಹೇಳ್ತಾರೆ. ಮಲಯಾಳಂಗೆ ಹೋಗಲಿ, ಆಂಧ್ರಗೆ ಹೋಗಲಿ, ಅಲ್ಲಿನ ನಟರ ಹೆಸರು ಹೇಳಲ್ಲ. ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಕೇಳಿದರೆ ಅವರು ಹೇಳೋದು ಯಜಮಾನರ ಹೆಸರು. ಮತ್ತು ಅವರದ್ದೇ ಸೂಪರ್ ಹಿಟ್ ಸಾಂಗ್ಗಳು ನೂರಾರು ಇದ್ದಾವೆ, ಆದರೆ ಅವರು ಹೇಳೋದು ತುತ್ತು ಅನ್ನ ತಿನ್ನೋಕ್ಕೆ ಹಾಡನ್ನು. ಇದು ಒಬ್ಬ ಅಭಿಮಾನಿಯಾಗಿ ನನಗಂತೂ ಬಹಳ ಖುಷಿ ಕೊಡುವಂತಹ ವಿಷಯ. ಸೊ ಅವರು ಆ ಅಭಿಮಾನದಿಂದನೇ ಈ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್.